3 ಜನ ತಂಗಿಯಂದ್ರು ಓವರ್ ಆಲ್ ನೀವು 4 ಜನ ಅಂತ ಹೇಳ್ಬಿಟ್ಟು. ಸೊ 4 ಜನನು ಹೆಣ್ಮಕ್ಳು. ಸೊ ಅಂದ್ರೆ ಹಳ್ಳಿ ವಾತಾವರಣ ಹೇಗಿರುತ್ತೆ, ಜನಗಳು ಯಾವ ರೀತಿ ಮಾತಾಡ್ತಾರೆ ಅಂತ ಹೇಳಿದ್ರೆ, ಈ ಸಿನಿಮಾ ಕ್ಷೇತ್ರ ಅಂತ ಹೇಳಿದ್ರೆ, ಆಮೇಲೆ ಕಲಾವಿದೆ ಆಗಕ್ಕೆ ಹೊರಟಿದೀನಿ ಅಂತ ಅಂದಾಗ ಸಾಕಷ್ಟು ಕೊಂಕು ಮಾತುಗಳು ಬರುತ್ತೆ, ಎಂತಕ್ ಬೇಕು ಅಂತ ಹೇಳ್ಬಿಟ್ಟು. ಸೊ ಅಂತದ್ರಲ್ಲಿ ನಿಮ್ಮ ಅಜ್ಜಿ ಸಪೋರ್ಟ್ ಇದೆ, ಅಪ್ಪ ಅಮ್ಮನ್ ಸಪೋರ್ಟ್ ಇದೆ ಅಂತಂದ್ರೆ ನೀವು ಲಕ್ಕಿ ಆಕ್ಚುಲಿ ಹೇಳ್ಬೇಕಂತಂದ್ರೆ. ಸೊ ಆ ಟೈಮಲ್ಲಿ ಸುತ್ತಮುತ್ತದವರ ಮಾತುಗಳು ಯಾರಾದ್ರೂ ಒಬ್ರು ಇದ್ದೇ ಇರ್ತಾರೆ, ಅದ್ರಲ್ಲೂ ಸಂಬಂಧಿಕರಲ್ಲಂತೂ ಕೊಂಕು ಮಾತಾಡೋರು ಒಬ್ರಲ್ಲ ಒಬ್ರು ಇದ್ದೇ ಇರ್ತಾರೆ. ಸೊ ಅದನ್ನ ಹೇಗೆ ಫೇಸ್ ಮಾಡಿದ್ರಿ, ಅದನ್ನೆಲ್ಲ ಪಕ್ಕಕ್ಕಿಟ್ಟು ಇಂಡಸ್ಟ್ರಿಗೆ ಬಂದಂತಹ ಆ ದಿನಗಳು, 8 ವರ್ಷದ ಹಿಂದಿನ ದಿನಗಳು, ಈ ಹಬ್ಬದ ದಿನ ಮೆಲ್ಕ್ ಹಾಕೋದಾದ್ರೆ? ಆಕ್ಚುಲಿ ಹೇಳ್ಬೇಕಂದ್ರೆ ನೀವೇನೇನು ಹೇಳಿದ್ರೆ ಎಲ್ಲ ಅದನ್ನು ನಾನು ಫೇಸ್ ಮಾಡಿದ್ದೀನಿ. ಅಂಡ್ ಅದ್ರಲ್ಲಿ ಇನ್ನೂ ನಾನು ಲಕ್ಕಿ ಅಂತ ಹೇಳಬೇಕು ಅಂದರೆ, ಇದೆಲ್ಲ ಏನೇನು ಫೇಸ್ ಮಾಡಿದ್ದೀನಿ ಅಂತ ನಾನು ಹೇಳ್ಕೊಳ್ಳೋದಕ್ಕಿಂತ ನನ್ನ ಪೇರೆಂಟ್ಸ್, ನಮ್ಮ ಅಜ್ಜಿ, ನನ್ನ ತಂಗಿರಿದ್ದನ್ನು ಫೇಸ್ ಮಾಡಿದ್ದಾರೆ. ಬಟ್ ಅದನ್ನು ಅವ್ರು ಯಾರು ನನಗೆ ಹೇಳಿಲ್ಲ, ಬಿಕಾಸ್ ನನಗೆ ಅದು ಡಿಸ್ಟರ್ಬ್ ಆಗಬಾರ್ದು ಅಂತ. ಓಕೆ, ಸಿನಿಮಾ ಇಂಡಸ್ಟ್ರಿ ಅಂದರೆ ಕೆಟ್ಟದಲ್ಲ, ಇದು ಒಂದು ಫೀಲ್ಡ್ ಅಷ್ಟೇ. ಎಲ್ಲ ಕ್ಷೇತ್ರಗಳು ಹೇಗಿರ್ತವೆ ಅದೇ ಥರ ಇದು ಒಂದು ಫೀಲ್ಡ್ ಅಷ್ಟೇ. ಅದಕ್ಕೆ ಜನರು ಯಾಕೆ ತುಂಬ ಫೋಕಸ್ ಮಾಡಿಬಿಟ್ಟು ಅಯ್ಯೋ ಹೌದಾ ಅಯ್ಯೋ ಹಿಂಗೆಲ್ಲ, ಇವಾಗ ಎಲ್ಲರೂ ಜನರಲ್ ಆಗಿ ಇವಾಗ ಇನ್ಫ್ಲೂಯೆನ್ಸರ್ಸ್ಗೂ ಫ್ಯಾನ್ಸ್ ಇರ್ತಾರೆ,